ಪತ್ನಿ ಅನೈತಿಕ ಸಂಬಂಧಕ್ಕೆ ಬೇಸತ್ತು ಪತಿ ಆತ್ಮಹತ್ಯೆಗೆ ಶರಣಾಗಿರೋದು. ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ವ್ಯಕ್ತಿ. ಪತ್ನಿ ಅನೈತಿಕ ಸಂಬಂಧಕ್ಕೆ ಬೇಸತ್ತು ಪತಿ ಆತ್ಮಹತ್ಯೆಗೆ ಶರಣಾಗಿರೋದು. ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ವ್ಯಕ್ತಿ. ದಾವಣಗೆರೆ ಜಿಲ್ಲೆ ಜಗಳೂರು ಪಟ್ಟಣದಲ್ಲಿ ನಡೆದಿರುವ ಘಟನೆ ಇದು. LIC ಪಾಲಿಸಿ ಹಣ ದಾವಣಗೆರೆ ಸೈಟು ಪತ್ನಿಗೆ ಕೊಡಬೇಡಿ, ನನ್ನ ಸೋದರರು ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು. ಜಗಳೂರು ಪಟ್ಟಣದ 37 ವರ್ಷದ ಬಸವರಾಜ್ ಆತ್ಮಹತ್ಯೆಗೆ ಶರಣಾಗಿರೋದು. ಉಮಾ ಬಸವರಾಜ್ 6 ವರ್ಷಗಳ ಹಿಂದೆ ಮದುವೆಯಾಗಿರ್ತಾರೆ. ಇಬ್ಬರಿಗೂ ಕೂಡ 2 ಮುದ್ದಾದ ಮಕ್ಕಳಿರ್ತಾವೆ. ಉಮಾಗೆ ಸುನಿಲ್ ಎಂಬುವನ ಜೊತೆ ಸಂಬಂಧ ಇತ್ತಂತೆ. ಇದರಿಂದ ಮನನೊಂದಂತಹ ಪತಿ ಬಸವರಾಜ್ ಜಗಳೂರು ಮನೆಯಲ್ಲಿ ನೇಣಿಗೆ ಶರಣಾಗಿರೋದು. ಸದ್ಯ ಬಸವರಾಜ್ ಪತ್ನಿ ಆರೋಪಿ ಬಂಧನ ಆಗಿದೆ. ಆತನ ಪ್ರಿಯಕರ ಸುನಿಲ್ಗಾಗಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ನೋಡಿ, ಪತ್ನಿಯ ಅಕ್ರಮ ಸಂಬಂಧಕ್ಕೆ ಬೇಸತ್ತು ಪತಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. ಡೆತ್ ನೋಟ್ ಕೂಡ ಬರೆದಿಟ್ಟಿದ್ದಾರೆ. ನನ್ನ ಆಸ್ತಿ ಯಾವುದನ್ನು ಕೂಡ ನನ್ನ ಹೆಂಡತಿಗೆ ಕೊಡಬೇಡಿ, ನನ್ನ ಸಹೋದರರಿದ್ದಾರೆ ಮತ್ತು ನನ್ನ ಮಕ್ಕಳಿದ್ದಾರೆ, ಅವ್ರಿಗೆ ಕೊಡುವಂತಹ ಪ್ರಯತ್ನ ಮಾಡಿ ಅಂತ ಹೇಳಿ. ಈಗ ಪ್ರಿಯಕರ ಸುನಿಲ್ಗೋಸ್ಕರ ಹುಡುಕಾಟ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಮೃತ ಬಸವರಾಜ್ ಪತ್ನಿ ಉಮಾ ಬಂಧನ ಆಗಿದ್ದು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಏನು ಕಾರಣ? ಯಾಕಂದರೆ ಡೆತ್ ನೋಟ್ನಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಬಸವರಾಜ್ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅಂದರೆ ಯಾವ ಕಾರಣಕ್ಕೋಸ್ಕರ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ಈ ಸಂಬಂಧ ಈಗ ಬಸವರಾಜ್ ಪತ್ನಿ ಉಮಾ ಆಕೆಯನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಮತ್ತೊಂದು ಕಡೆ ಉಮಾ ಪ್ರಿಯತಮ ಸುನಿಲ್ಗೋಸ್ಕರ ಪೊಲೀಸರು ಬಲೆ ಬೀಸಿದ್ದಾರೆ.